ಕೃಷ್ಣ ಪರಮಾತ್ಮ ತುಂಬ ವಿಶೇಷವಾದ ಶ್ರೀಕೃಷ್ಣ ಪರಮಾತ್ಮ. ಯಾಕಂದರೆ ಈ ಕೃಷ್ಣ ಶ್ರೀ ಪೇಜಾವರ್ ಗುರುಗಳು ಉಡುಪಿಯಲ್ಲಿ ನಮಗೆ 1,00,000 ತುಳಸಿ ದಳದಿಂದ ಪೂಜೆ ಮಾಡಿ ಎಲ್ಲ ಪೂಜೆಗಳನ್ನು ಮಾಡಿ ವಿಧಿಯ ಅನುಸಾರವಾಗಿ ಕೊಟ್ಟಿರೋ ಕೃಷ್ಣ. ಯಾಕಂದರೆ ಇದಕ್ಕೆ ವಿಶೇಷವಾದ ಒಂದು ಕಥೆ ಇದೆ. ಆ ಕಥೆನ ನೀವು ನೋಡ್ಬೋದು ನನ್ನ NG ಚಾನಲಲ್ಲಿ. ಯಾಕಂದರೆ ಗುರುಗಳು ಆಶೀರ್ವಾದ ಮಾಡಿ ಕೊಟ್ಟಿರೋ ನಮ್ಮ ಮನೆಯಲ್ಲಿ ಕೃಷ್ಣ ಪರಮಾತ್ಮ. सवारीचा घेतला पावला निया वाळवंटी तुझी सावली गळा भेट घेण्या भीमेची निघाली तुझ्या नाम घोषात इंद्रायणी. भिडे आसमंती ध्वजा वैष्णवांची उभी पंढरी आज नानावली. तुझे नाव ओठी तुझे रूप जीवाला तुझी माझा तुझ्या मध्ये गंगला गंगला मनी आता एकच ध्यास तुझ्या भेटीची आस. मनी आता एकच ध्यास तुझ्या भेटीची आस. विठ्ठल विठ्ठल पांडुरंग जय हरी विठ्ठल पांडुरंग विठ्ठल विठ्ठल पांडुरंग जय हरी विठ्ठल पांडुरंग. हे पंढरीचा पांडुरंग सावरा विठ्ठला देह माझा. ವೀಕ್ಷಕರೇ, ಇಲ್ಲಿ ನೋಡಿ ನಮ್ಮ ಪ್ರತೀಕ್ಷಾ ರಾಧಾ ಆಗ್ತಾ ಇದ್ದಾಳೆ. ಆ್ಯಕ್ಚುಲಿ ಗಾಗ್ರಾ ಬೇಡ ಅಂತೆ, ಸಾಡಿ ಒಳಗಡೆ ಗಾಗ್ರಾನ ತಯಾರು ಮಾಡಿದ್ದೀವಿ. ಇನ್ನೂ ರೆಡಿ ಮಾಡಬೇಕು. ಆ್ಯಕ್ಚುಲಿ ಅವಳಿಗೂ ತಲೆ ಕೂದಲು ಕಟ್ ಮಾಡಿಸಿದ್ವಿ, ಇದು ಕೂದಲು ಬದ್ದಿಲ್ಲ. ಇದು ಸ್ವಲ್ಪ ಬರ್ತಾಯಿದೆ. ಆದರೂ ಕೂಡ ಇದರಲ್ಲೇ ಇದು ನೋಡಿ ಹೆಂಗೆ ಬಡಿತಾಳೆ. ನೋಡ್ತಾ ಇದ್ದೀರಾ, ಮುಖ ಉಬ್ಬಿಸ್ಕೊಂಡು ಅಳ್ತಾ ಇದ್ದಾಳೆ. ಆ್ಯಕ್ಚುಲಿ ಗಾಗ್ರಾ ಆರ್ಡ್ರ್ ಮಾಡಿದ್ವಿ, ಅದಾಗ ಆರ್ಡ್ರ್ ಬಂದೇ ಇಲ್ಲ. ಇನ್ನು ನಾಳೆ ಬರುತ್ತೋ ಇನ್ನು ನಾಳೆದು ಬರುತ್ತೋ ಗೊತ್ತಿಲ್ಲ. ಬನ್ನಿ, ನಮ್ಮ ಮನೆಯಲ್ಲಿ ಇವತ್ತು ಕೃಷ್ಣನ ತೊಟ್ಲನ ಕಳಿಸೋದಿದೆ. ಹಾಗಾಗಿ ಬ್ಯಾಂಕ್ನಿಂದ ಈಗ ತೊಗೊಂಡು ಬರ್ತಾರೆ, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಹಾಯ್ ವೀಕ್ಷಕರೇ, ನೋಡ್ಬೋದು ಇದು ನಮ್ಮ ಪೂರ್ವಜರದ್ದು ಕೃಷ್ಣನ ತೊಟ್ಲ. ಬಟ್ ಈ ಕುಂಚಿಗೆ ಇದೆ ಅಲ್ವಾ, ತುಂಬ ವಿಶೇಷವಾದ್ದು. ಇದನ್ನು ಯಾರಿಗಾದರೂ ಕೊಟ್ಟರೆ ಮಕ್ಕಳಾಗಲ್ದವ್ರಿಗೆ ಮಕ್ಕಳಾಗುತ್ತವೆ ಪೂಜೆ ಮಾಡಿದರೆ. ಆನಂತರ ಹೆಣ್ಮಗು ಬೇಕಾದರೆ ಹೆಣ್ಮಗು ಕೊಡ್ತಾನೆ, ಗಂಡು ಮಗು ಬೇಕಾದರೆ ಗಂಡು ಮಗು ಕೊಡ್ತಾನೆ. ಎಷ್ಟು ಸತ್ಯ ಇದೆ ಅಂದರೆ, ಸುಮಾರು ನಾವೀಗ ಮನೆ ಮಾರ ನಂತರ ಈ ಕಡೆ ಬಂದ್ವಲ್ವ, ಆವಾಗ ನಾನು ಇದು 5-6 ಜನಕ್ಕೆ ಕೊಟ್ಟಿದ್ವಿ. ಅವ್ರಿಗೆಲ್ಲರಿಗೂ ಮಕ್ಕಳಾಗಿದ್ದಾವೆ. ಅವರು ಬೇಕಾದರೆ ನಾನು ಒಂದಿನ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಅವ್ರ ಬಗ್ಗೆ. ಅವರು ಕೂಡ ಹೇಳ್ತಾರೆ, ಎಲ್ರಿಗೂ ಇಬ್ಬರಿಗೆ 2 ಹೆಣ್ಣಾಗಿದ್ದು 1 ಗಂಡು ಮಗು, ಅದು ಲಾಸ್ಟು ಸಿಸರಿನ್ ಇತ್ತು, ಅವ್ರಿಗೂ ಕೂಡ 1 ಗಂಡು ಮಗು ಹುಡ್ತು. ಆನಂತರ ಇಲ್ಲಿ ಬಿಕ್ಕಣ್ಣವ್ರು ಅಂತ ಹೇಳಿ ಅವ್ರಿಗೂ ಕೂಡ ಗಂಡು ಮಗು ಆಗಿದೆ. ಚಚಡಿ ಅನ್ನೋರು ಒಬ್ಬಳು, ಇದನ್ನು ಅಕ್ಷತಾ ಚಚಡಿ ಅಂತ, ಅವ್ರಿಗೆ ಗಂಡು ಮಗು ಬೇಕಾಗಿತ್ತು, ಅವ್ರಿಗೂ ಕೂಡ 1 ಗಂಡು ಮಗು ಆಗಿದೆ. ಆನಂತರ ಸಂಗೀತ ಅಂತ ಹೇಳಿ ಅವಳಿಗೆ 1 ಹೆಣ್ಣಾಗಿದೆ. ಆಮೇಲೆ ಇಲ್ಲಿ ಒಬ್ಬರು ಈರಮ್ಮ ಅಂತ ಹೇಳಿ ಅವ್ರಿಗೂ ಕೂಡ ಆಗಿದೆ. ಎಷ್ಟೋ ಸುಮಾರು ಜನರಿಗೆ ಮಕ್ಕಳು ಇಲ್ಲದವ್ರಿಗೆ ಎಲ್ಲರಿಗೂ ಮಕ್ಕಳಾಗಿದೆ. ಎಷ್ಟು ವಿಶೇಷ ಅಂದರೆ, ನಾವು ಕೇವಲ ಇವತ್ತು ಬ್ಯಾಂಕ್ನಿಂದ ತೊಗೊಂಡು ಬರ್ತೀವಿ ಈ ತೊಟ್ಲನ. 5 ದಿನ ಸೌದತ್ತಿಯಲ್ಲಿ ಇರುತ್ತೆ. ಆನಂತರ ರಿಟರ್ನ್ ಮತ್ತೆ ನಾವು ಮನೆಗೆ ತಂದಿಟ್ಟು ವಾಪಸ್ ಬ್ಯಾಂಕ್ನಲ್ಲಿ ಇಟ್ಬಿಡ್ತೀವಿ. ಮತ್ತು ನಾವು ಎಂದೂ ಇದನ್ನು ತೆಗೆಯಲ್ಲ, ನೋಡಲ್ಲ. ಕೇವಲ ಇವತ್ತು ಮಾತ್ರ ಅದು ಇವಾಗಲೇ 12 ಇವಾಗ ನೋಡಿ 10:30 ಆಗಿದೆ. 10:30 ಇವಾಗ ಬ್ಯಾಂಕ್ ಓಪನ್ ಆದ್ಕೊಳ್ಳೇನೆ ಇವರು ಲಾಕರ್ನಿಂದ ತೊಗೊಂಡು ಬಂದಿದ್ದಾರೆ. ಆನಂತರ ಮತ್ತೆ ವಾಪಸ್ ರಿಟರ್ನ್ 5 ದಿನ ಆದಮೇಲೆ ತೊಗೊಂಡು ಬಂದು ಅವತ್ತೇ ನಾವು ಹೋಗಿ ಬ್ಯಾಂಕ್ನಲ್ಲಿ ಇಟ್ಬಿಡ್ತೀವಿ. ಏನೋ ವಿಶೇಷ. ಒಟ್ಟಿನಲ್ಲಿ ನಾವು ಇದನ್ನು ತೆಗೆಯಲ್ಲ. ಫಸ್ಟು ಟೇಜುರಿಯಲ್ಲಿ ಇಡ್ತಿದ್ವಿ. ನಮ್ಮೂರಲ್ಲಿದ್ದಾಗ ಸಿದ್ದೇಶ್ವರ ಟೇಜುರಿ ಇತ್ತು, ಆ ಟೇಜರಲ್ಲಿ ಹಾಕಿ ಇಡ್ತಿದ್ವಿ.
ಇವಾಗ ಬಾಡಿಗೆ ಮನೆಯಲ್ಲಿ ಇರ್ತೀವಲ್ವ, ಆ ಕಾರಣಕ್ಕೆ ಟೆಜರಲ್ಲಿ ಇಡಲ್ಲ, ಲಾಕರ್ನಲ್ಲಿ ಹೋಗಿಡ್ತೀವಿ. ಬನ್ನಿ. ಆನಂತರ ಕೃಷ್ಣನಿಗೆ ತಯಾರು ಮಾಡಿ ಇದನ್ನೆಲ್ಲ ಕುಂಚಿಗೆ ತೆಗೆದು ಹೊಸ ಕುಂಚಿಗೆ ತೊಗೊಂಡು ಬಂದಿದ್ದಾರೆ, ತೋರಿಸ್ತೀನಿ ನಿಮಗೆ. ಈ ಹೊಸ ಕುಂಚಿಗೆ ಬಿಕ್ಕಣ್ಣವರು ಹೊಲಕ್ಕೆ ಕೊಟ್ಟಿದ್ದಾರೆ, ನೋಡ್ಬೋದು. ಅವ್ರ ಗಂಡು ಮಗ ಹುಟ್ಟಿತು ಅಂತ ಹೇಳಿ. ಅವ್ರಿಗೆ 2 ಹೆಣ್ಣಿದ್ದು ಆಲ್ರೆಡಿ, ಇದು 3ನೇದ್ದು ಲಾಸ್ಟ್ ಇತ್ತಂತೆ. ಹಾಗಾಗಿ ಅವರು ಇದನ್ನು ಕುಂಚಿಗೆನ ಹೊಲಕ್ಕೆ ಕೊಟ್ಟಿದ್ದಾರೆ. ಮತ್ತು ನಾವು ಕೂಡ ಹೊಲಿಸಿದ್ವಿ. ಇನ್ನು ಹಾಕಿ ಇನ್ನು ತಯಾರು ಮಾಡೋಣ ಬನ್ನಿ. ಇದು ನೋಡಿ, ಇದು ಶ್ರೀಕೃಷ್ಣ, ತುಂಬ ವಿಶೇಷವಾದ ಕೃಷ್ಣ. ಯಾಕೆ ನಮ್ಮ ಮನೇಲಿ ಇಷ್ಟು ಪವಾಡಗಳು ನಡೀತಾ ಇದ್ದೇವೆ ಅಂದರೆ, ಇದು ಸರಿಸುಮಾರು ತುಂಬ ಹಳೆಯ ಕಾಲದ್ದು ಭಗವಂತನ ಅನುಗ್ರಹದ್ದು. ಆನಂತರ ಕೃಷ್ಣ ಅದೇ ಥರನೇ ಕೃಷ್ಣ ವಿಶೇಷವಾಗಿ ಏನಂದರೆ, ನಮ್ಮ ಮನೆಯಲ್ಲಿ ಅಕಸ್ಮಾತ್ವಾಗಿ ಒಬ್ಬರು ಕೃಷ್ಣನ ಒಯ್ದುಬಿಟ್ಟಿದ್ರು, ಅದು ಏನೋ ಪದ್ಧತಿ ಅಂತ ಹೇಳಿ. ಹಾಗಾಗಿ ನಮಗೆ ನಮ್ಮ ಮನೇಲಿ ಕೃಷ್ಣ ಇದ್ರಿಕಿಲ್ಲ, ಸ್ವಲ್ಪ ತುಂಬ ಇಶ್ಯೂ ಆಗಿತ್ತು. ಆನಂತರ ನಮ್ಮ ಮನೆಯವರು ಉಡುಪಿಗೆ ಹೋಗಿ ಅಲ್ಲಿ ಪೇಜಾವರ ಗುರುಗಳ ಹತ್ರ ಹೇಳಿದರು, ಈ ಥರ ಆಗಿದೆ ಅಂತ ಹೇಳಿ. ಆಗ ಗುರುಗಳು ಹೇಳಿದರು, ಅವರು ಒಂದು ಅಂಗಡಿನ ಹೇಳಿದ್ರಂತೆ, ಅಲ್ಲಿ ಹೋಗಿ ಕೃಷ್ಣನ ತೊಗೊಂಡು ಬನ್ನಿ ಅಂತ ಹೇಳಿ. ಕೃಷ್ಣನ ತೊಗೊಂಡೋಗಿ 1,00,000 ತುಳಸಿ ದಳ, ಆನಂತರ ಎಷ್ಟೋ ಸುಮಾರು ಮಂತ್ರಗಳಿಂದ 3 ದಿನ ಕೃಷ್ಣನ ಜೊತೆ ಇಟ್ಟು ತುಂಬ ವಿಧಿಪೂರ್ವವಾಗಿ ಪೂಜೆಯನ್ನು ಮಾಡಿಕೊಟ್ಟು, ಆನಂತರ ಅವರು ಹೇಳಿದ್ರಂತೆ, ತುಂಬ ವಿಶೇಷವಾದ ಶ್ರೀಕೃಷ್ಣ ಪರಮಾತ್ಮ ಇಲ್ಲಿ ಇದ್ದಾನೆ, ಅದೇ ಥರ ನಿಮಗೆ ಇಲ್ಲಿಂದ ಬರಬೇಕು ಅನ್ನೋ ಯೋಗ ಇತ್ತು, ಆ ಥರ ಎಲ್ಲ ಆಗಿದೆ, ಆದ ಕಾರಣಕ್ಕೋಸ್ಕರ ನೀವು ಇದನ್ನು ಒಯ್ಯಿರಿ ಅಂತ ಹೇಳಿ. ಇದ್ರ ಜೊತೆ ಒಂದು ದೃಷ್ಟಿ ಆಗಬಾರ್ದಂತ ಒಂದು ಕರಿ ಇದ್ದಲ್ಲಿ ಕೂಡ ಹಾಕಿ ವಿಶೇಷವಾಗಿ ತುಳಸಿಯಲ್ಲಿ ಅವನು ಮುಚ್ಚಿಬಿಟ್ಟು ವಿಶೇಷವಾದ ಪಕ್ವಾನಗಳನ್ನ ಮಾಡಿಸಿ ಕಳಿಸಿದ್ದು ಇದು ಶ್ರೀಕೃಷ್ಣ ಪರಮಾತ್ಮ. ಪೇಜಾವರ ಶ್ರೀಗಳೇ ಅವರ ಕೈಯಾರೆ ಕೊಟ್ಟಿರೋ ಈ ಕೃಷ್ಣ ಪರಮಾತ್ಮ ನಮ್ಮ ಮನೇಲಿ ಇರೋದು. ಯಾಕಂದರೆ 3 ದಿನ ನಮ್ಮ ಮನೆಯವ್ರಿಗೆ ಏನೂ ಕೂಡ ಅಂದರೆ ಪರಹಾರ ಬಿಟ್ಟು ಬೇರೆ ಊಟ ಮಾಡಿಸಿರ್ಕಿಲ್ಲ ಅಂತೆ. ಯಾಕಂದರೆ ಕೃಷ್ಣನ ವೃತ್ತದಲ್ಲಿ ಇಟ್ಟಿದ್ರಂತೆ 3 ದಿವಸ. ಆನಂತರ ಈ ಕೃಷ್ಣನ ಕೊಟ್ಟಿದ್ದು. ಇಲ್ಲಿ ನೋಡಿ, ನಮ್ಮ ಮೇಡಮ್ ತಯಾರಾಗಿದ್ದಾರೆ ಸಖತ್ತಾಗಿ. ನಮ್ಮ ರಾಧೆ ಎಷ್ಟು ಸೂಪರ್ ಕಾಣ್ತಾ ಇದ್ದಾರೆ ಅಂದರೆ, ನಮ್ಮ ರಾಧೆ ಭಾರಿ ಕಾಣಿಸ್ತಾ ಇದ್ದಾರೆ. ಸರಿ ಬನ್ನಿ, ಇವಾಗ ನಮ್ಮ ಕೃಷ್ಣನಿಗೆ ತಯಾರು ಮಾಡೋಣ. ನೋಡಿ, ಕೃಷ್ಣನ ಬಟ್ಟೆ ಹಾಕ್ತಾ ಇದ್ದೀವಿ. 1 ನಿಮಿಷ, ಅದು ಕಾಣಿಸಲ್ಲ, ಅದು ಬಟ್ಟೆ ಹಾಕಿದ್ಮೇಲೆ ಕಾಣಿಸುತ್ತೆ. ಕೃಷ್ಣನ ನಾವು ತಯಾರು ಮಾಡಿದ್ದೀವಿ. ಈಗ ಎಷ್ಟು ಚೆನ್ನಾಗಿ ನೋಡ್ಬೋದು, ನಮ್ಮ ಶ್ರೀಕೃಷ್ಣ ಪರಮಾತ್ಮ ರೆಡಿಯಾಗಿದ್ದಾನೆ. ಬನ್ನಿ, ಅವರಿಗೆ ಇದನ್ನು ಕೊಡ್ತೀವಿ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಅಂದರೆ ಅವತ್ತು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿರ್ತೀವಿ, ಹೂವು ಅದು ಒಂದು ಸ್ವಲ್ಪ ಹಾಗೆ ಇಡಬಾರ್ದು ಅಂತ ಹೇಳಿ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿಬಿಟ್ಟು ಕುಂಚಿಗೆನ ಕಟ್ತೀವಿ. ತೊಳೆಯಲ್ಲ, ಯಾಕಂದರೆ ಇದು ಹೊಟ್ಟೆ ಏನು ಮುಟ್ಟಲ್ಲ. ಹೆಂಗೆ ಬಂದಿದೆಯಲ್ಲ, ನಮ್ಮ ಯಜಮಾನರು ಏನೂ ಟಚ್ ಮಾಡಿಸ್ಕೊಡಲ್ಲ. ಇದನ್ನೆಲ್ಲ ಎಷ್ಟಿದೆ ಅಷ್ಟೇ ಕ್ಲೀನ್ ಮಾಡು ಅಂತ ಬೈತಾರೆ. ಹಾಗಾಗಿ ಒಂದು ಬಟ್ಟೆಯಿಂದ ಕ್ಲೀನಾಗಿ ಒರೆಸ್ತೀವಿ. ನೀವಂತೂ ಕಟ್ಬೇಡ, ಹಂಗೆ ಇದು ಮಾಡಿ ಮುಟ್ಟ ಇದು ಕಟ್ಬಿಟ್ಟು ರೆಡಿ ಇಲ್ಲ. ಅಲ್ಲಿ ನೋಡಿ, ಇನ್ನೂ ರೆಡಿ ಆಗ್ತಾ ಇಲ್ಲ. ಆ್ಯಕ್ಚುಲಿ ನಮ್ಮ ರಾಧಾ ರೆಡಿ ಆಗಿದ್ದಾಳೆ, ಮನೆ ರಾಧಾ ನೋಡಿ ಆನಂತರ ನಮ್ಮ ಕೃಷ್ಣ ರೆಡಿ ಆಗಿದ್ದಾನೆ. ಇನ್ನು ಜಮ್ಮು ನೆಗಡಿ ಜೋರಿದೆ ನೋಡಿರುವಾಗ ಚೆನ್ನಾಗಿ ಹೂವೆಲ್ಲ ಅಲಂಕಾರ ಮಾಡಿದ್ದಾರೆ. ಹಾಕ್ತೀರಿ ಲೋಟಸ್ ಕಿಸಿ ಮನೆ ಹಾಕೊಂಡೆ ದರ ಎಲ್ಲ ಇಟ್ಕೊಂಡು ವಯರ್ಲೆ ಕಟ್ತೀನಿ ನಾವು ಕಿಸಿ ಮನೆ ಹಾಕಿದ್ಮೇಲೆ
जीव झाला कासा विसरूप तुळशी माळी श्वासांची तुटे धाव विठ्ठला जीव झाला कासा विसरूप धाव विठ्ठला तुळशी माळी श्वासांची तुटे धाव विठ्ठला ಅದಾವ ಕೊಡ್ತೀನಿ ತಡಿ ಐತೆ ತಡಿ ನಮ್ದು ಸ್ಟಾರ್ಟ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ NG ಚಾನಲ್ನ ಮರದೇ ನೋಡಿ ಬಾಯ್.